ಧನುಸ್ಸು ರಾಶಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮತ್ತು ಕಾಳಜಿ ಎರಡೂ ಇರಲಿ ಅಂತಕ್ಕಂತಹ ಮಾತು. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ದಿಢೀರಂತ ಯಾವುದೋ ಬದಲಾವಣೆಗೆ ಅವಕಾಶ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಅಧಿಕಾರ ಅಥವಾ ಹಕ್ಕು ಇದರ ದುರುಪಯೋಗ ಆಗೋದು ಬೇಡ. ನೀವು ಯಾವುದೋ ಒಂದು ಅಧಿಕಾರದಲ್ಲಿದ್ದರೆ ಅಥವಾ ಒಂದು ಹುದ್ದೆಯಲ್ಲಿದ್ದರೆ ಆ ಸ್ಥಾನಕ್ಕೆ ಗೌರವಯುತವಾಗಿ ನಡ್ಕೊಳ್ಬೇಕು. ಅಧಿಕಾರ ಇದೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಹೋದರೆ, ವಾಮಮಾರ್ಗವನ್ನು ಅನುಸರಿಸಿದರೆ ಅದು ನಿಮಗೇ ಕೆಡಕೆ ಹೊರತು ಬೇರೆಯವರಿಗಲ್ಲ. ನಿಮ್ಮ ಕಾರ್ಯ ನಿಮ್ಮನ್ನು ದ್ವೇಷ ಮಾಡುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಏನಿದೆ ಅದೇ ನಿಮ್ಮನ್ನು ದ್ವೇಷ ಮಾಡುತ್ತೆ. ಅಲ್ಲಿಂದಲೇ ನಿಮಗೆ ಶತ್ರುಗಳು ಹುಟ್ಟುತ್ತಾರೆ. ನಿಮ್ಮ ವಿರೋಧಿಗಳು ಹೆಚ್ಚಾಗೋದಕ್ಕೆ ಅದೇ ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಮ್ಮ ಜೊತೆ ಯಾವುದೇ ಕಾರಣಕ್ಕೂ ಬೇರೆಯವರು ವಿಶ್ವಾಸವನ್ನು ಮುಂದುವರಿಸೋದಕ್ಕೆ ಆಲೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ತಪ್ಪಿಗೆ ಬೇರೆಯವರನ್ನ ಗುರಿ ಮಾಡಬೇಡಿ. ನಿಮ್ಮ ತಪ್ಪು ನಿಮ್ಮದೇ. ಅದನ್ನು ನೀವು ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿದ್ದರೆ ಬಹಳ ದೊಡ್ಡವರಾಗ್ತೀರಿ. ಇಲ್ಲ ಅಂತಾದರೆ ಆಗತಕ್ಕಂತಹ ತೊಂದರೆಯನ್ನು ಅನುಭವಿಸಬೇಕಾದೀತು. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಅನಗತ್ಯವಾದಂತಹ ಕೆಲಸಗಳಿಗೆ ಸಮಯ ವ್ಯರ್ಥ ಆಗಿ ಹೋಗುತ್ತೆ. ಗೊತ್ತೇ ಆಗೋದಿಲ್ಲ, ನೀವು ಸರಿ ತಪ್ಪು ಯೋಚನೆ ಮಾಡೋದ್ರೊಳಗಡೆ ದಿನ ಕಳೆದು ಹೋಗುತ್ತೆ ಎನ್ನುವಂಥದ್ದು. ನೆರೆಹೊರೆಯವರ ಜೊತೆಯಲ್ಲಿ, ಅಕ್ಕಪಕ್ಕದವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಅದಿಲ್ಲ ಅಂತಾದರೆ ನಿಮ್ಮ ಸಾಧನೆಗೆ ಅದು ಮಾರಕವಾದೀತು. ಅಂತಹ ಸಂದರ್ಭದಲ್ಲಿ, ಅಂತಹ ವಾತಾವರಣದಲ್ಲಿ ನೀವು ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಕಷ್ಟವಾದೀತು ಅನ್ನುವಂಥದ್ದು. ಕೌಟುಂಬಿಕವಾದಂತಹ ಜಗಳ ರಸ್ತೆಗೆ ಬರುತ್ತೆ. ಮನೆಯಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಇರಬೇಕಾದಂತಹ ವಿಚಾರ ರಸ್ತೆಗೆ ಬರುತ್ತೆ, ಎಲ್ಲರಿಗೂ ಕೂಡ ತಿಳಿಯುತ್ತೆ ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಗೊಂದಲಕ್ಕೆ ಅಂತ್ಯವನ್ನು ಹಾಡಲಿಲ್ಲ, ಅದು ದೊಡ್ಡದಾಗಿ ಫಲವನ್ನು, ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಗಮನಿಸ್ಕೊಳ್ಳಿ. ಯಾವುದೇ ರೀತಿಯ ಬದಲಾವಣೆಗೆ ಮನಸ್ಸನ್ನು ಮಾಡಬೇಡಿ. ಏನು ಹೇಗೆ ನಡ್ಕೊಂಡು ಹೋಗ್ತಾ ಇದೆಯೋ ಅದೇ ರೀತಿಯಲ್ಲಿ ಈ ದಿವಸವನ್ನು ಮುಂದೂಡಿ ಅನ್ನುವಂತಹ ಅರ್ಥ. ಅದು ವಿದ್ಯಾಕ್ಷೇತ್ರ ಇರ್ಬೋದು, ನಿಮ್ಮ ವ್ಯವಹಾರ ಅಥವಾ ಕೌಟುಂಬಿಕವಾದ್ದು, ವಿಶೇಷವಾಗಿ ನಿಮ್ಮ ಯಾವುದೋ ವೈಯಕ್ತಿಕವಾದ ವಿಚಾರಗಳಿರ್ಬೋದು, ಇವೆಲ್ಲವನ್ನು ಗಮನಿಸಿ ಹಾಗೇ ಮುಂದುವರೆಕೊಂಡು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಶುಭವಾಗಿ. ಕುಂಭರಾಶಿ, ಕೆಲಸದಲ್ಲಿ ಏನೋ ಬದಲಾವಣೆ ಆಗ್ತಕ್ಕಂತಹ ಸೂಚನೆಗಳಿದೆ. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಪ್ರಯತ್ನಪೂರ್ವಕವಾಗಿ ಆ ಬದಲಾವಣೆಯನ್ನು ಮಾಡಿಕೊಳ್ಳಿ, ಬದಲಾಯಿಸ್ಕೊಳ್ಳಿ ಅಂತಕ್ಕಂತಹ ಮಾತು. ಯೋಗ್ಯರಿಂದ ಸರಿಯಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾರಿಗೆ ಯೋಗ್ಯತೆ ಇದ್ದು ಒಬ್ಬ ವ್ಯಕ್ತಿಯನ್ನು ತಿದ್ದಲಿಕ್ಕೆ ಸಾಧ್ಯ ಇದೆ, ಆ ವ್ಯಕ್ತಿಯ ಆಶ್ರಯವನ್ನು ಮಾಡಿದಾಗ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಶಾಸ್ತ್ರ ಅದನ್ನೇ ಹೇಳುತ್ತೆ, ನೀಚಾಶ್ರಯೋ ನ ಕರ್ತವ್ಯ ಕರ್ತವ್ಯೋ ಮಹದಾಶ್ರಯ. ಯಾರು ಯೋಗ್ಯರೋ ಅವರ ಆಶ್ರಯವನ್ನು ಮಾಡಬೇಕು. ಆಗ ಅವರ ಅನುಭವದಿಂದ, ಅವರ ಒಡನಾಟದಿಂದ, ಅವರ ಮಾತಿನಿಂದ, ಅವರ ಮಾರ್ಗದರ್ಶನದಿಂದ ನಮಗೆ ಒಳ್ಳೆಯದಾಗುವಂಥದ್ದಿದೆ. ನಮ್ಮ ಆಯ್ಕೆ ಮಾತ್ರ ಸರಿಯಾಗಿರಬೇಕು ಅನ್ನುವಂಥದ್ದು. ಯಾವುದರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದನ್ನು ಖಾತ್ರಿ ಮಾಡಿಕೊಳ್ಬೇಕು. ನಿಮಗೆ ಗೊತ್ತಾಗಬೇಕು ಯಾವುದರಿಂದ ನನಗೆ ಲಾಭ ಇದೆ, ಆತ್ಮೋದ್ಧಾರ ಯಾವುದರಿಂದ ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸಮಯ ನಿಮ್ಮ ಪರವಾಗಿದೆ, ಆದರೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಆಗ ಲಾಭಕ್ಕೆ ದಾರಿಯಾಗತ್ತೆ. ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ನೀವೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಸ್ವಯಂಕೃತ ಅಪರಾಧ. ಆದರೆ ಅದು ಬೇಡ ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ಗಟ್ಟಿಯಾದರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆದರೆ ಸಮಾಜದಲ್ಲಿ ನಿಮಗೆ ಗೌರವ ಸಿಕ್ಕತ್ತೆ. ಅದನ್ನು ಕಾಪಾಡಿಕೊಳ್ಬೇಕಾದಂಥವ್ರು ನೀವೇ ಅನ್ನುವಂಥದ್ದನ್ನು ಮರೆಯುವ ಹಾಗಿಲ್ಲ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ. ನಿಮ್ಮ ವ್ಯವಹಾರವೋ, ಉದ್ಯೋಗವೋ ಅಥವಾ ಸಣ್ಣ ಪುಟ್ಟ ಕೆಲಸಗಳೋ, ಇದರಲ್ಲಿ ನಿಮಗೆ ಸಿಗ್ತಕ್ಕಂತಹ ಹಣ ಸಮಾಧಾನವನ್ನು ಕೊಡುತ್ತೆ. ಇಷ್ಟು ಹಣ ಸಾಕಪ್ಪ ನನಗೆ ಅನ್ನುವಷ್ಟರ ಮಟ್ಟಿಗೆ. ಏನೇ ಆಸೆ ದುರಾಸೆಗಳು ಇರಲಿ, ಆದರೆ ಇವತ್ತಿಗೆ ಸಾಕು ಅನ್ನುವಷ್ಟು ಒಂದು ಅನುಭವ ನಿಮಗಾಗುವಂಥದ್ದು. ಕುಟುಂಬದಲ್ಲಿ ಕೆಲವಾರು ಮಾತುಗಳಿಗೆ ಅವಕಾಶ ಇದೆ. ಅಂತಹ ಮಾತುಗಳಿಂದ ಪ್ರಯೋಜನ ಏನು, ಕಾರ್ಯರೂಪಕ್ಕೆ ಯಾವುದು ಬರುತ್ತೆ, ನನ್ನಿಂದ ಯಾವುದು ಸಾಧ್ಯ ಆಗತ್ತೆ, ಇದೆಲ್ಲವನ್ನು
ಆಲೋಚನೆ ಮಾಡಿ. ಸ್ವಾರ್ಥವನ್ನು ಬಿಟ್ಟು ಕೆಲಸ ನಿರ್ವಹಣೆ ಮಾಡಿ, ಜಯ ಇದೆ. ಜನಕ್ಕೆ ನೀವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗಬೇಕು. ಏನು ಮಾಡಿದರೂ ನನಗೇ ಇರಲಿ, ಎಲ್ಲ ಲಾಭವೂ ನನ್ನ ಕಡೆನೇ ನೋಡಲಿ ಅನ್ನುವಂತಹ ಭಾವನೆಗಳಿದ್ದಾಗ ಜನರ ಭಾವನೆ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರು ಇದರಿಂದಲೇ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆಯನ್ನು, ತಪ್ಪು ಅಭಿಪ್ರಾಯವನ್ನು ಹೊಂದಿರ್ತಾರೆ. ಅದನ್ನು ದೂರ ಮಾಡಿಕೊಳ್ಳೋ ಪ್ರಯತ್ನ ನೀವು ಮಾಡಬೇಕಾಗತ್ತೆ. ನಿಮ್ಮ ಸ್ವಾರ್ಥ ಪ್ರತಿ ಹಂತದಲ್ಲೂ ಎದ್ದೆದ್ದು ಕಾಣುತ್ತೆ. ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಸ್ವಾರ್ಥಿಗಳಾಗೇ ನೀವು ವರ್ತಿಸ್ತೀರಿ. ಅದು ಹಲವಾರು ಜನಕ್ಕೆ ಬೇಸರವನ್ನು ತಂದಿಟ್ಟುಬಿಡುತ್ತೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಅವರ ವಿಶ್ವಾಸ, ಬಂಧುತ್ವ, ಆ ನೈಜವಾದಂತಹ ಸಂಬಂಧ ಎಲ್ಲವೂ ಕೂಡ ಕಡಿದು ಹೋಗ್ತಕ್ಕಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ನೀವು ಆರಾಧನೆ ಮಾಡುವುದರ ಜೊತೆಗೆ ಬೇರೆಯವರನ್ನ ದೂಷಣೆ ಮಾಡೋದನ್ನು ಕೈ ಬಿಡಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಕಾರ್ಯ ಸಿದ್ಧಿಯಾಗೋದ್ರಲ್ಲಿ ಸಂಶಯವಿಲ್ಲ. ಶುಭವಾಗಲಿ.